ನಮಸ್ಕಾರ ಸ್ನೇಹಿತರೆ, ಪರಿಸ್ಥಿತಿಯ ಸ್ವಾಗತ. ಇಂದು ನಾವು ಈ ಸೆಷನ್ನಲ್ಲಿ ಜುಲೈನ 2ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾವು ವರ್ಲ್ಡ್ ಬ್ಯಾಂಕ್ನ ಒಂದು ರಿಪೋರ್ಟ್ನ ತಗೊಳ್ಳೋಣ. ವರ್ಲ್ಡ್ ಬ್ಯಾಂಕ್ ಏನಿದೆ ಅಂತ ಹೇಳಿದ್ರೆ, ಪ್ರಪಂಚದ 4 ಸಮಾನವಾದ ಸೊಸೈಟಿಗಳಲ್ಲಿ ಭಾರತ ಕೂಡ ಒಂದು ಹೇಳಿದೆ. ಸೊ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಯಾವ ಬೇಸ್ ಮೇಲೆ ಹೇಳ್ತು ಅಂತಂದರೆ, ಇಂಡಿಯಾದು ಗಿನಿ ಇಂಡೆಕ್ಸ್ ಅಂತ ಒಂದಿದೆ. ಸೊ ಆ ಇಂಡೆಕ್ಸ್ನ ಬೇಸಿಸ್ ಇಟ್ಕೊಂಡು 4 ಪ್ರಪಂಚದ ಸಮಾನವಾದಂತಹ ಸೊಸೈಟಿಗಳಲ್ಲಿ ಭಾರತ ದೇಶ ಒಂದು ಅಂತ ಹೇಳಿದೆ. ಉಳಿದ 3 ಯಾವುದು ಅಂತಂದರೆ ಸ್ಲೋವಾಕು, ಸ್ಲೋವೇನಿಯಾ ಮತ್ತು ಬೆಲಾರಸ್. ಸೊ ಎಕ್ಸಾಮ್ ದೃಷ್ಟಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಬಗ್ಗೆ ಯಾವುದಾದ್ರೂ ಒಂದು ರಿಪೋರ್ಟ್ ಪಾಸಿಟಿವ್ ಆಗಿ ಬಂದು ಅಂದರೆ ದಯವಿಟ್ಟು ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಇದೇನು ಹೇಳುತ್ತೆ ಅಂತಂದರೆ, ಇನ್ಇಕ್ವಾಲಿಟಿ ಭಾರತದಲ್ಲಿ ಮಾಡರೇಟ್ಲಿ ಲೋ ಇದೆಯಂತೆ, ಅಂದರೆ ತುಂಬ ಕಡಿಮೆ ಇದೆಯಂತೆ. ಈ ಗಿನಿ ಇಂಡೆಕ್ಸ್ ಅಂತ ಹೇಳಿದ್ವಲ್ಲ, ಈ ಇಂಡೆಕ್ಸ್ ಏನು ಮಾಡುತ್ತೆ ಅಂತಂದರೆ, ಆ ದೇಶದ ಪ್ರಜೆಗಳ ಇನ್ಕಮು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಈಕ್ವಲಿ ಅಂತ ಚೆಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅದೇನಾದರೂ ಇಂಡೆಕ್ಸಲ್ಲಿ 0 ಬಂತು ಅಂತಂದರೆ ಪರ್ಫೆಕ್ಟ್ಲಿ ಈಕ್ವಲ್, ಅಂದರೆ ಇನ್ಇಕ್ವಾಲಿಟಿನೇ ಇಲ್ಲ ಅಂತ. ಬಟ್ ಜಾಸ್ತಿ ಬಂತು, ಫಾರ್ ಎಕ್ಸಾಂಪಲ್ 100 ಬಂತು ಅಂತಂದರೆ ಇನ್ಇಕ್ವಾಲಿಟಿ ತುಂಬ ಜಾಸ್ತಿ ಇದೆ ಅಂತ. ಈ ಸ್ಕೋರಲ್ಲಿ ನಮ್ಮದು ಇಂಡಿಯಾದ ಬಂದು 20.5 ಇದೆ. ಸೊ ಹಾಗಾಗಿ ಇನ್ಇಕ್ವಾಲಿಟಿ ತುಂಬ ಕಡಿಮೆ ಇದೆ ಅಂತ ಹೇಳಕೊಟ್ಟಿದೆ. ಎಕ್ಸಾಮ್ ದೃಷ್ಟಿಯಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾರು ಹೇಳಿರೋದು, ಯಾವ ಒಂದು ಬೇಸಿಸ್ ಮೇಲೆ ಹೇಳಿರೋದು, ಪಾಯಿಂಟ್ ಎಷ್ಟು, ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಈ ಒಂದು ಇಂಡೆಕ್ಸು ಏನನ್ನ ಸೂಚನೆ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಟಾಪಿಕ್ ಹೋಗೋಣ. ಇದು ಬಂದು ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಬಗ್ಗೆ ಇದೆ. ಪ್ರತಿ ಜುಲೈನ ಮೊದಲನೇ ಶನಿವಾರದಂದು ಪ್ರತಿ ವರ್ಷನೂ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷದ ಥೀಮ್ ಏನಪ್ಪ ಅಂತಂದರೆ, ಡ್ರೈವಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಸೊಲ್ಯೂಷನ್ ಫಾರ್ ಅ ಬೆಟರ್ ವರ್ಲ್ಡ್. ಸೊ ಫಸ್ಟ್ ಬಂದು 1923ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅಫಿಷಿಯಲಿ UN ಮೂಲಕ ಶುರು ಮಾಡಿದ್ದು ಅಂತಂದರೆ 1995ಅಲ್ಲಿ. 2025ನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂತ ಹೇಳಿ UN ಜನರಲ್ ಅಸೆಂಬ್ಲಿ ಡಿಕ್ಲೇರ್ ಮಾಡಿತ್ತು. ಇದು ವೆರಿ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ಇಯರ್ ಆಫ್ UN ಅಂತ ಯಾವುದನ್ನಾದರೂ ಡಿಕ್ಲೇರ್ ಮಾಡಿದ್ರೆ ಅದು UPSCನಲ್ಲಿ ಕ್ವಶನ್ ಆಗುತ್ತೆ. ಇದು ಕ್ವಶನ್ ಆಗಿದೆ. ಕೆಲವೊಂದು ಟೈಮಲ್ಲಿ ಇದೇ 2025ನ್ನ ಬೇರೆದಕ್ಕೂ ಡಿಕ್ಲೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಪೀಸ್ ಆ್ಯಂಡ್ ಟ್ರಸ್ಟ್ ಆಗ್ಬೋದು, ಕ್ವಾಂಟಮ್ ಸೈನ್ಸ್ ಆಗಿರ್ಬೋದು, ಅಥವಾ ಗ್ಲೇಷಿಯರ್ ಪ್ರಿಸರ್ವೇಷನ್ ಆಗಿರ್ಬೋದು. ಸೊ ಕೆಲವೊಂದು ಟೈಮಲ್ಲಿ ಅದು ಇರುತ್ತೆ. UPSCನಲ್ಲಿ ಕ್ವಶನ್ ಕೇಳಿದರು, ಆದರೆ ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ ಕೇಳಿದರು. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಇಯರ್ಗಳು ಯಾವುದಾದ್ರು ಡಿಕ್ಲೇರ್ ಮಾಡಿದ್ರೆ ಏನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಕಾನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ಬಂದ್ವಿ ಅಂತಂದರೆ, ಕೋಆಪರೇಟಿವ್ ಸೊಸೈಟಿಗೆ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟಿದ್ವಿ. 97th ಅಮೆಂಡ್ಮೆಂಟ್ ಮಾಡಿ ಅದನ್ನು 3 ಪಾರ್ಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸು, DPSP ಮತ್ತು ಇದನ್ನೇ ಒಂದು ಸೆಪರೇಟ್ ಪಾರ್ಟ್ ಆಗಿ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 19 ಕ್ಲಾಸ್ C ಇದು ಬಂದು ಫಂಡಮೆಂಟಲ್ ರೈಟ್ಸ್ ಆಗಿ ಇದನ್ನು ರೆಕಗ್ನೈಸ್ ಮಾಡಿದ್ದೀವಿ. ಫಾರ್ಮಿಂಗ್ ದ ಕೋಆಪರೇಟಿವ್ ಸೊಸೈಟೀಸು. ಆ್ಯಂಡ್ ಇದು ಒಂದು DPSP ಕೂಡ ಆಗಿದೆ, ಸ್ಟೇಟ್ ಕ್ಯಾನ್ ಪ್ರಮೋಟ್ ಅಂತೇಳಿ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟು. ಈಗ ನಮ್ಮಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಅಂತಲೇ ಹೊಸ ಮಿನಿಸ್ಟ್ರಿ ಕೂಡ ಜನರೇಟ್ ಮಾಡಿದ್ದಾರೆ. ಇನ್ನು ಈಗ ಸದ್ಯಕ್ಕೆ ಮುಂದುವರೆದ ಸುದ್ದಿ ಏನಂತಂದರೆ, ಕೋಆಪರೇಟಿವ್ ಸೊಸೈಟಿಗೆ ಅಂತಲೇ ಈಗ ಫಸ್ಟ್ ಟೈಮು ಒಂದು ಯೂನಿವರ್ಸಿಟಿನ ಕೂಡ ಎಸ್ಟಾಬ್ಲಿಷ್ ಮಾಡಿದೆ. ಎಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳ್ತಾರೆ. ದೇಶದ ಮೊದಲ ಕೋಆಪರೇಟಿವ್ ಸೊಸೈಟಿ ಯೂನಿವರ್ಸಿಟಿ ಎಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಬಂದು ಗುಜರಾತ್ನ ಆನಂದ್ ಅನ್ನೋ ಟೌನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಗುಜರಾತ್ನ ಆನಂದ್ ಅನ್ನೋ ಟೌನಲ್ಲಿ. ಯಾಕೆ ಆನಂದ್ ಅನ್ನೋ ಟೌನು ಸ್ಪೆಷಲ್ ಅಂತಂದರೆ, ಇದು ಅಮೂಲ್ ಇದೆಯಲ್ಲ, ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿ ಆಫ್ ಇಂಡಿಯಾ. ಸೊ ಅಲ್ಲಿಂದನೇ ಶುರುವಾಗಿದ್ದು. ಸೊ ಹಾಗಾಗಿ ಅಲ್ಲೇ ಶುರು ಮಾಡ್ತಾ ಇದೆ. ಯೂನಿವರ್ಸಿಟಿಯ ಅಗತ್ಯ ಏನಿತ್ತೀಗ ಅಂತಂದರೆ, ಅದಕ್ಕೆ ಈ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಂಗೆ ಒಂದು ಫಾರ್ಮಲ್ ಆಗಿ, ಸ್ಟ್ರಕ್ಚರಲ್ ಆಗಿ ಎಜುಕೇಷನ್ನು ಕೊಡಬೇಕು ಅಂತೇಳಿ. ಫಿನಾನ್ಸ್ ಆಗ್ಬೋದು, ಲಾ ಆಗ್ಬೋದು, ಅಥವಾ ರೂರಲ್ ಡೆವಲಪ್ಮೆಂಟ್ ಆಗ್ಬೋದು. ಈ ಒಂದು ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ ಈ ಒಂದು ಕೋಆಪರೇಟಿವ್ ಯೂನಿವರ್ಸಿಟಿಗೆ ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ. ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ. ಇದು ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ ಅಂತ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಇಟ್ ಈಸ್ ನೇಮ್ಡ್ ಆಫ್ಟರ್ ತ್ರಿಭುವನ್ ದಾಸ್. ಇವರು ಅಮೂಲ್ನ ಬೆಳೆಯೋದಕ್ಕೆ ಒಂದು ಫೌಂಡಿಂಗ್ ಮೆಂಬರ್ ಆಗಿ ನಿಂತಿದ್ದವರು. ಸೊ ಹಾಗಾಗಿ ಇವರ ಹೆಸರಿನಿಂದಾಗಿ ಈ ತ್ರಿಭುವನ್ ಅನ್ನೋ ಹೆಸರು ಸೇರಿಸಾಗಿದೆ. ನೆನ್ಪಿಟ್ಕೊಳ್ಳಿ, ತ್ರಿಭುವನ್ ಸಹಕಾರಿ ಸೊಸೈಟಿ ಆನಂದ್ ಟೌನಲ್ಲಿ ಅಥವಾ ಗುಜರಾತಲ್ಲಿ ಫಸ್ಟ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈ ಟಾಪಿಕಲ್ಲಿ ಏನಿದೆ ಅಂತಂದರೆ, ಈಗ ಫ್ಯಾಮಿಲಿನಲ್ಲಿ ಕಮ್ಯುನಿಟಿ ಹೆಲ್ತ್ ಚೆಕಪ್ಗೆ ಅಂತೇಳಿ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡ್ತಾರಲ್ಲ, ಅದರಲ್ಲಿ TBನೂ ಕೂಡ ಒಂದು ಅಂತ ಜಾಯಿನ್ ಮಾಡಿಸ್ಕೊಂಡಿದೆ. ಒಂದು UT ಅಥವಾ ಒಂದು ಸ್ಟೇಟು ಯಾವುದು ಅಂತ ಕೇಳ್ತಾರೆ. ಫಸ್ಟ್ ಟು ಸ್ಕ್ರೀನ್ TB ಪೇಷಂಟ್ಸ್ ಅಂಡರ್ ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಯಾವುದು ಅಂತ ಕೇಳ್ತಾರೆ. ಪುದುಚೇರಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಸೊ ಇದು ಇಡೀ ಕಂಟ್ರಿನಲ್ಲೇ ಫಸ್ಟ್ ಟೈಮ್ ಮಾಡಿರುವಂಥದ್ದು. ಈ ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂದರೆ ಸಿಂಪಲ್ಲು, ಪುದುಚೇರಿಲಿರುವಂಥ ಕೆಲವೊಂದು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ 3 ರಿಂದ 5 ಫ್ಯಾಮಿಲಿಗಳನ್ನ ಇನ್ಚಾರ್ಜಾಗಿ ಕೊಟ್ಟಿರ್ತಾರೆ. ಅವರೇನು ಮಾಡಬೇಕು, ರೆಗ್ಯುಲರ್ ಆಗಿ ಅವರ ಮನೆಗಳಿಗೆ ವಿಸಿಟ್ ಮಾಡಿ ಕಮ್ಯುನಿಟಿ ಹೆಲ್ತ್ ಚೆಕಪ್ ಮಾಡೋವಂಥದ್ದು, ಅವ್ರಿಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಅಥವಾ ಸ್ಕ್ರೀನಿಂಗ್ ಮಾಡೋವಂಥದ್ದು, ಈ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ TB ಕೂಡ ಒಂದು ಪಾರ್ಟ್ ಆಗಿ ತಗೊಂಡಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಯಾರೋ ಈ ಥರ ತಗೊಂಡಿರೋದು. TB ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ, ಇಂಡಿಯಾನ
ಟಿ ಬಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೆ ಕರೀತಾರೆ. ಅಂದರೆ ಅಷ್ಟು ಟಿ ಬಿ ಪೇಷಂಟ್ಸ್, ಹೈಯೆಸ್ಟ್ ಟಿ ಬಿ ಪೇಷಂಟ್ಸು ನಮ್ಮಲ್ಲಿರುವಂಥದ್ದು. ನಾವು ಅದನ್ನು 2025ಕ್ಕೆ ಎರಾಡಿಕೇಟ್ ಮಾಡಬೇಕು, 2025ಕ್ಕೆ ಎರಾಡಿಕೇಟ್ ಮಾಡಬೇಕು ಅಂತೇಳಿ ನಿರ್ಧಾರ ತೊಗೊಂಡಿದ್ದೀವಿ. ಸೊ ಅಷ್ಟು ಚಾಲೆಂಜಿಂಗ್ ಆಗಿದೆ. ಸೊ ಹಾಗಾಗಿ ಅದನ್ನು ಪ್ರೋ ಆಕ್ಟಿವ್ ಆಗಿ ಇನಿಷಿಯೇಟಿವ್ ತೊಗೊಂಡಿರೋಂಥ ಪುದುಚೇರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಟಿ ಬಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಒಂದು ಬ್ಯಾಕ್ಟೀರಿಯಿಂದ ಬರುವಂತಹ ರೋಗ, ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಸ್ಪ್ರೆಡ್ ಆಗುತ್ತೆ. ಇದು ಕಮ್ಯುನಿಕೇಬಲ್ ಡಿಸೀಸು. ಇದ್ರ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಇದೇ ವಿಡಿಯೋನಲ್ಲಿ ಮುಂದೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಟಾಪಿಕ್ ಇದೆ ಟಿ ಬಿ ಸಂಬಂಧಪಟ್ಟಂಗೆ, ಅಲ್ಲಿ ಡಿಸ್ಕಸ್ ಮಾಡೋಣ, ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ ಪುದುಚೇರಿ ಬಗ್ಗೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದರೆ, ಬೀಮ್ ಮ್ಯಾಪ್ನ ನಾವು ಯೂಸ್ ಮಾಡ್ತೀವಿ ಅಥವಾ ಆ ಒಂದು ನೆಟ್ವರ್ಕಲ್ಲಿ ಪಾರ್ಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಈ 2 ಕಂಟ್ರಿಗಳು ಒಪ್ಕೊಂಡಿವೆ. ಇದು ದೊಡ್ಡ ವಿಚಾರ ಇಲ್ಲ. ಈಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೇನೆ ಫ್ರಾನ್ಸು, UAE, ಭೂತಾನ್, ನೇಪಾಳ, ಮಾರಿಷಸ್, ಸಿಂಗಾಪುರ್ ಇವೆಲ್ಲ ಜಾಯ್ನ್ ಆಗಿದೆ. ಇವೆಲ್ಲ ಬೀಮ್ ಮ್ಯಾಪ್ ಯೂಸ್ ಮಾಡ್ತಿದೆ. ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಕೆರಿಬಿಯನ್ ನೇಷನ್ಸ್ ಆಗಿ ಫಸ್ಟ್ ಕಂಟ್ರೀಸ್ ಬಂದಿದ್ದು ಯಾವುದು ಅಂತ ಕೇಳಿದಾಗ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ನೆನ್ಪಿಟ್ಕೊಳ್ಳಿ. ಇದು ಈಗ ಕೆರಿಬಿಯನ್ ಐಲ್ಯಾಂಡ್ಗಳು ಬಂದು ಸೇರ್ಕೊಂಡಿರುವಂಥದ್ದು. ಕೆರಿಬಿಯನ್ ಐಲ್ಯಾಂಡ್ ಬರುತ್ತೆ ಅಂತಂದರೆ ನೀವು ಮ್ಯಾಪಲ್ಲಿ ನೋಡ್ಬೋದು, ಇಲ್ಲಿ ನಾರ್ತ್ ಅಮೇರಿಕಾ ಇರುತ್ತೆ, ಇಲ್ಲಿ ಸೌತ್ ಅಮೇರಿಕಾ ಇರುತ್ತೆ. ಸೊ ಇಲ್ಲಿರುವಂಥ ಐಲ್ಯಾಂಡ್ಗಳೇ ಕೆರಿಬಿಯನ್ ಐಲ್ಯಾಂಡ್ ಅಂತ ಕರಿತೀವಿ. ಯೂಶಲಿ ಅಟ್ಲಾಂಟಿಕ್ ಓಷನಲ್ಲಿ ನೋಡೋಕೆ ಸಿಗುತ್ತೆ. ಸೊ ಈ ಐಲ್ಯಾಂಡ್ ನೇಷನ್ಗಳು ಈಗ ಬೀಮ್ನ ಯೂಸ್ ಮಾಡ್ತೀವಿ ಅಂತೇಳಿ ಸೈನ್ ಮಾಡಿವೆ. ಸೊ ಹಾಗಾಗಿ ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಕೆರಿಬಿಯನ್ ನೇಷನ್ಸ್ ಯಾವುದು ಅಂತ ಕೇಳ್ತಾರೆ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಅಥವಾ ಯಾವ್ಯಾವೆಲ್ಲ ಜಾಯಿನ್ ಮಾಡಿವೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲೇನಾಗಿದೆ ಅಂತ, ಬ್ರಿಕ್ ಸಮಿಟ್ ನಡೀತೆ. ಬ್ರಿಕ್ ಸಮಿಟ್ ಎಲ್ಲಿ ನಡೆದಿದೆ ಅಂತಂದರೆ ಬ್ರೆಜಿಲ್ನಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ರಿಯೋ ಡಿ ಜೆನೆರಿಯೋ ಅನ್ನೋ ಜಾಗದಲ್ಲಿ ಸ್ಪೆಸಿಫಿಕ್ ಆಗಿ ನಡೆದಿರೋದು. ವೆರಿ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಪ್ಲೇಸ್ ಕೇಳ್ತಾರೆ, ಎಲ್ಲಿ ನಡೀತು 17th ಸಮಿಟ್ ಅಥವಾ 2025 ಸಮಿಟ್ ಎಲ್ಲಿ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಇಂಪಾರ್ಟೆಂಟ್. ಬ್ರಿಕ್ಸ್ ಬಗ್ಗೆ ನಾವು ಮೊದಲಿಂದನೂ ಆಲ್ಮೋಸ್ಟ್ 1 ಅಥವಾ 2 ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಇದರಲ್ಲಿ ಮೆಂಬರ್ಸ್ ಇಂಪಾರ್ಟೆಂಟ್. ಇಲ್ಲಿ ಏನು ವಿಶೇಷವಾಗಿತ್ತು ಅಂತಂದರೆ 2025ನಲ್ಲಿ ಇಂಡೋನೇಷ್ಯಾ ಜಾಯ್ನ್ ಆಗಿತ್ತು. ಸೊ ಹಾಗಾಗಿ ಈಗ ಅಫಿಷಿಯಲಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಮೀಟಿಂಗ್ ಆಗುತ್ತೆ ಇಂಡೋನೇಷ್ಯಾಗೆ ಮೆಂಬರ್ ಆಗಿ. ಸೊ ಅದನ್ನು ಬಿಟ್ಟರೆ ನಮ್ಗೆ ಗೊತ್ತು ಆಲ್ರೆಡಿ ಬ್ರಿಕ್ಸಲ್ಲಿ ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ ಮತ್ತು ಚೈನಾ ಇದ್ವು ಮೊದಲಿಂದನೂ 2006ರಿಂದನೂ. ಸೊ ಅದಾದಮೇಲೆ 2010ರಲ್ಲಿ ಸೌತ್ ಆಫ್ರಿಕಾ ಜಾಯ್ನ್ ಆಯಿತು. ಮುಂದೆ ಎಕ್ಸ್ಪೆನ್ಷನ್ ಆಗುತ್ತೆ. 2024ರಲ್ಲಿ ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು UAE ಜಾಯ್ನ್ ಆಗಿದೆ. ಈಗ 2025ರಲ್ಲಿ ಇಂಡೋನೇಷ್ಯಾ ಮೆಂಬರ್ ಆಗಿದೆ. ಸೊ ಮೆಂಬರ್ಸ್ ಆರ್ ಇಂಪಾರ್ಟೆಂಟು, ಎಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟು. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಒಂದು ಇನಿಷಿಯೇಟಿವ್ ಲಾಂಚ್ ಮಾಡಿದೆ. ಇನಿಷಿಯೇಟಿವ್ ನೇಮ್ ಬಂದು 3x35 ಅಂತೇಳಿ. 3x35 ಅಂತೇಳಿ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಈಗ ಹೆಂಗಾಗ್ತಿದೆ ಅಂತಂದರೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಈ ಶುಗರು, BP ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸು, ಕ್ಯಾನ್ಸರು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಜಾಸ್ತಿ ಆಗೋದಕ್ಕೆ ಮೇಜರ್ ಕಾರಣ ಯಾವುದು ಅಂತ ನೋಡಿದಾಗ ಟೊಬ್ಯಾಕೊ, ಆಲ್ಕೋಹಾಲು, ಶುಗರು. ಸೊ ಹಾಗಾಗಿ ಈ 3ನ್ನ 2035 ಒಳಗಡೆ ಕಡಿಮೆ ಮಾಡಬೇಕು ಅಂತೇಳಿ ಈ 3 ಪ್ರಾಡಕ್ಟ್ ಮೇಲೆ ಸುಮಾರು 50% ಅಷ್ಟು ಟ್ಯಾಕ್ಸ್ನ ಜಾಸ್ತಿ ಆಗ್ತಾ ಇದೆ, ಅಥವಾ ರೇಟ್ನ ಜಾಸ್ತಿ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಅದರ ಕನ್ಸಂಪ್ಷನ್ ಒಂದು ಕಡಿಮೆ ಆಗುತ್ತೆ. ಟ್ಯಾಕ್ಸ್ ಜಾಸ್ತಿ ಹಾಕೋದ್ರಿಂದ ಅಲ್ಲೊಂದಷ್ಟು ಆ ಟ್ಯಾಕ್ಸಿಂದ ಒಂದು ರೆವಿನ್ಯೂ ಬರುತ್ತಲ್ಲ, ಅದರಿಂದ ಸುಮಾರು 1 ಟ್ರಿಲಿಯನ್ ಅಷ್ಟು ದುಡ್ಡು ಕೂಡ ಕಲೆಕ್ಟ್ ಆಗುತ್ತೆ. ಸೊ ಅದನ್ನು ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಪಬ್ಲಿಕ್ ವೆಲ್ಫೇರ್ಗೆ ಆಗ್ಬೋದು, ಯೂಸ್ ಮಾಡ್ಕೋಬೋದು ಅನ್ನೋದು ಇದ್ರ ಉದ್ದೇಶ. ನೆನ್ಪಿಟ್ಕೊಳ್ಳಿ, 3x35 ಯಾರ ಇನಿಷಿಯೇಟಿವ್ ಅಂತ ಕೇಳ್ತಾರೆ, WHO, ಮರಿಬೇಡಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ನೀತಿ ಆಯೋಗ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ. ನೀತಿ ಆಯೋಗ ರಿಪೋರ್ಟ್ ತುಂಬ ಇಂಪಾರ್ಟೆಂಟು. ನೀತಿ ಆಯೋಗ ಒಂದು ಅಟಲ್ ಥಿಂಕರಿಂಗ್ ಲ್ಯಾಬ್ ಅಂತೇಳಿ ಶುರು ಮಾಡಿತ್ತು. ಸೊ ಅದು ಹಾಗೇನೆ UPSCನಲ್ಲಿ ಕ್ವಶನ್ ಆಗಿತ್ತು. ಸೊ ಹಾಗಾಗಿ ನೀತಿ ಆಯೋಗದ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಿಪೋರ್ಟ್ ರಿಲೀಸ್ ಮಾಡಿದೆ. ನಾರ್ತ್ ಈಸ್ಟರ್ನ್ ರೀಜನ್ ಡಿಸ್ಟ್ರಿಕ್ಟ್ ಇಂಡೆಕ್ಸ್ ಅಂತೇಳಿ ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದೆ, ವಿತ್ ಸಪೋರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ UNDP ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಕೊಟ್ಟಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀತಿ ಆಯೋಗ ನೆನ್ಪಿಟ್ಕೋಬೇಕು, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ನೆನ್ಪಿಟ್ಕೋಬೇಕು, ಮತ್ತು UNDPನೂ ನೆನ್ಪಿಟ್ಕೋಬೇಕಾಗುತ್ತೆ. ಬೇಸ್ಡ್ ಆನ್ SDG ಪರ್ಫಾರ್ಮೆನ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದ್ವಲ್ಲ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಅದು ಇಂಡೆಕ್ಸ್ ಕೊಟ್ಟಿರುವಂಥದ್ದು. ಸೊ ಸರಿ, ಫೈನ್. ಇದಲ್ಲದೆ ಇನ್ನೊಂದಷ್ಟು ವಿಚಾರಗಳಿಂದ ನಾರ್ತ್ ಈಸ್ಟರ್ನ್ ರೀಜನ್ ತುಂಬ ಸುದ್ದಿಲಿತ್ತು. ನಾರ್ತ್ ಈಸ್ಟರ್ನ್ ಮ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಸೊ ಹಾಗಾಗಿ ಕೆಲವೊಂದು ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಕ್ಸ್ ಶೆಡ್ಯೂಲ್ ಯಾವ್ಯಾವ ಬರ್ತವೆ, ಅಸ್ಸಾಮು, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ನೆನ್ಪಿಟ್ಕೋಬೇಕು. ಈಗ ಬಾಂಗ್ಲಾದೇಶಕ್ಕೆ ಬಾರ್ಡರ್ ಆಗುವಂಥವು ಇವುಗಳು. ಅದೇ ರೀತಿಯಾಗಿ ILP ಇಸ್ ಆಲ್ಸೋ ವಾಸ್ ಇನ್ ನ್ಯೂಸ್. ILP ಅಂತಂದರೆ ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ. ಯಾವಾಗ ಇವರು
CAA ತಂದ್ರಲ್ಲ, ಆ ಟೈಮಲ್ಲಿ ಮೈಗ್ರೆಂಟ್ಸ್ ಇನ್ಫ್ಲಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಅಥವಾ ಹೊರಗಣಿನವರು ಅಲ್ಲಿ ಟ್ರೈಬಲ್ ಅಟಾನಮಿನ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ILP ತಂದಿದ್ರು, ಇನ್ಲೈನ್ ಪರ್ಮಿಟ್ ಅಂತ. ಇದು ಯಾವಾಗ ಬರುತ್ತೆ ಅಂತಂದರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಮು. ಅರುಣನ ಮಮ್ಮಿ ಅಂತ ನಾವು ನೆನ್ಪಿಟ್ಕೋತಾ ಇದ್ವಿ. ಸೊ ನೆನ್ಪಿಟ್ಕೊಳ್ಳಿ. ಯಾಕೆ ಆಮೇಲೆ ಇನ್ನೊಂದು, ಈ ಸ್ಟೇಟ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಮಯನ್ಮಾರ್ ಜೊತೆ ಬಾರ್ಡರ್ ಆಗಿದೆ. ಯಾಕೆ ಮಯನ್ಮಾರ್ ಜೊತೆ ಬಾರ್ಡರ್ ಆಗಿದೆ? ಯಾಕೆ ಇನ್ನೊಂದು ಸುದ್ದಿ ಕೂಡ ನ್ಯೂಸಲ್ಲಿ ಇತ್ತು. ಫ್ರೀ ಮೂಮೆಂಟ್ ರೆಜ್ಯೂಮ್ ಅಂತ ಒಂದು ಇದಿತ್ತು, ನಮ್ಮದು ಮತ್ತು ಮಯನ್ಮಾರ್ದು ಒಂದು ಅಗ್ರಿಮೆಂಟ್ ಥರ ಇತ್ತು. ಸೊ ಅದನ್ನು ಈಗ 2024ರಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ನ್ಯೂಸಲ್ಲಿದೆ. ಸೊ ಈ ವಿಚಾರಗಳಾಗಿ ನಾ ಹೇಳೋದೇನಂತಂದರೆ, ಸ್ವಲ್ಪ ನಾರ್ತ್ ಈಸ್ಟರ್ನ್ ಮ್ಯಾಪ್ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಫಸ್ಟು ಮಲೇರಿಯಾ ಡ್ರಗ್ನ ಅಪ್ರೂವ್ ಮಾಡಿದ್ದಾರೆ ಫಸ್ಟ್ ಟೈಮ್. ಯಾರಿಗೆ ಅಂತಂದರೆ ಮಕ್ಕಳಿಗೆ ಅಂತೇಳಿ. ಸೊ ಯಾರು ಅಪ್ರೂವ್ ಮಾಡಿದ್ದು ಅಂತಂದರೆ ಸ್ವಿಸ್ ಮೆಡಿಸಿನ್, ನಾಟ್ WHO, ನೆನ್ಪಿಟ್ಕೊಳ್ಳಿ. ಸ್ವಿಸ್ ಮೆಡಿಸಿನ್ ಅಪ್ರೂವ್ ಮಾಡಿರೋಂಥದ್ದು ಫಸ್ಟು ಆ್ಯಂಟಿ ಮಲೇರಿಯಾ ಡ್ರಗ್ ಟ್ರೀಟ್ಮೆಂಟ್. ಯಾರಿಗೆ? ಇನ್ಫ್ಯಾಂಟ್ಸ್ಗೆ ಅಂತ, ಮಕ್ಕಳಿಗೆ ಅಂತ ತಂದಿರೋವಂಥದ್ದು. ಸೊ ಅದ್ರ ಹೆಸರು ಬಂದುಬಿಟ್ಟು ಕೋರ್ಟೆಮ್ ಅಂತ, ನೆನ್ಪಿಟ್ಕೊಳ್ಳಿ, ಕೋರ್ಟೆಮ್. ಸೊ ಯಾರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಅಂತಂದರೆ ನೋವಾರ್ಟಿಸ್ ಕೋರ್ಟೆಮ್. ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಮಲೇರಿಯಾಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಸುಮಾರು 6 ಲಕ್ಷ ಡೆತ್, 2023 6 ಲಕ್ಷ ಡೆತ್ತು ಮಲೇರಿಯಾದಿಂದನೇ ಆಗಿದೆ. ಅದರಲ್ಲಿ ಹಾಫ್ ಬಂದು ಆಫ್ರಿಕಾದಲ್ಲೇ ಆಗಿದೆ. ಸೊ ಆಫ್ರಿಕಾದಲ್ಲಿ ಜಾಸ್ತಿ ಇದೆ. ಸೊ ಅದರಲ್ಲಿ 3/4 ಏನಿದೆಯಲ್ಲ, ಮುಕ್ಕಾಲು ಭಾಗ ಅದು ಮಕ್ಕಳದೇ ಆಗಿದೆಯಂತೆ, ಚಿಲ್ಡ್ರನ್ಸೇ ಆಗಿದೆಯಂತೆ. ಸೊ ಹಾಗಾಗಿ ಮಲೇರಿಯಾಗೆ ಮೆಡಿಸಿನ್ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಮಲೇರಿಯಾ ಹೆಂಗೆ ಇದಾಗುತ್ತೆ ಅಂತಂದರೆ, ನಮ್ಗೆ ಆಲ್ರೆಡಿ ಈಗ ಇಂಗ್ಲಿಂದನ್ನು ಓದ್ಕೊಬಂದಿರೋದು ಏನಂತಂದರೆ ಅನಾಫೆಲಿಸ್ ಸೊಳ್ಳೆಯಿಂದ ಬರುತ್ತೆ ಅಂತೇಳಿ. ಅನಾಫೆಲಿಸ್ ಸೊಳ್ಳೆ ಬಂದು ಜಸ್ಟ್ ಒಂದು ವೆಕ್ಟರ್ ಅಷ್ಟೇ, ದಟ್ ಕ್ಯಾರಿ ದಟ್ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ಯಾರಾಸೈಟ್ನ ಕ್ಯಾರಿ ಮಾಡುತ್ತೆ. ಸೊ ಯಾವುದರಿಂದ ಮಲೇರಿಯಾ ಬರುತ್ತೆ ಅಂತಂದರೆ, ಇದು ವೈರಸ್ಸಿಂದ ಬರುವಂಥದ್ದಲ್ಲ, ಬ್ಯಾಕ್ಟೀರಿಯಿಂದ ಬರೋದಿಲ್ಲ, ಒಂದು ಪ್ಯಾರಾಸೈಟ್, ಪ್ಲಾಸ್ಮೋಡಿಯಂ ಪ್ಯಾರಾಸೈಟಿಂದ ಬರುವಂಥದ್ದು. ಸೊ ಇದನ್ನ ಕ್ಯಾರಿ ಮಾಡುವಂಥದ್ದು ಅನಾಫಿಲಿಸ್ ಮಸ್ಕಿಟೋ. ಸೊ ಇದು ಎಲ್ಲಿ ತುಂಬ ಫೇವರಬಲ್ ಆಗಿರುತ್ತೆ ಅಂತಂದರೆ, ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಏರಿಯಾಗಳಲ್ಲಿ ತುಂಬ ಫೇವರಬಲ್ ಆಗಿರುತ್ತೆ. ಈ ಮಲೇರಿಯಾ ರೋಗ ಬಂದವರು ಸಾಕಷ್ಟು ರೋಗಗಳಿಂದ ಬಳಲ್ತಾರೆ. ಫಾರ್ ಎಕ್ಸಾಂಪಲ್ಲು ಜ್ವರ ಆಗ್ಬೋದು, ತಲೆನೋವು ಆಗ್ಬೋದು, ತಲೆ ಸುತ್ತಾಗ್ಬೋದು, ಅಥವಾ ಮಾಂಸಖಂಡಗಳ ಪೇಯ್ನ್ ಆಗ್ಬೋದು. ಸೊ ಈ ರೀತಿ ಆಗುತ್ತೆ. ಸೊ ಎಕ್ಸಾಮ್ ದೃಷ್ಟಿನಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ನೆನ್ಪಿಟ್ಕೊಳ್ಳಿ, ಮೆಡಿಸಿನ್ ಹೆಸರುಗಳು ನೆನ್ಪಿಟ್ಕೊಳ್ಳಿ, ಕೋರ್ಟಮ್ ಮತ್ತು ನೋವಾರ್ಟಿಸ್, ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಟಾಪಿಕ್ಕು ಇಲ್ಲೇನಿದೆ ಅಂತಂದರೆ, ಜುಲೈ 10th ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದೇ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ನಾವು ಕೆಲವೊಂದು ಸ್ವಲ್ಪ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ ನೋಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 2019 ಮೈನ್ಸಲ್ಲಿ ಕ್ವಶನ್ ಕೇಳಿದ್ರು ಬ್ಲೂ ರೆವಲ್ಯೂಷನ್ ಬಗ್ಗೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಸೊ ಫಿಶ್ ಪ್ರೊಡಕ್ಷನ್ ಅಂತ ಬಂದಾಗ ಇಡೀ ಪ್ರಪಂಚದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಸುಮಾರು 8% ಗ್ಲೋಬಲ್ಗೆ ನಾವೇ ಪ್ರೊಡ್ಯೂಸ್ ಮಾಡ್ತಿರೋದು. ಇಡೀ ಪ್ರಪಂಚದಲ್ಲಿ 8% ನಮ್ಮಲ್ಲೇ ಪ್ರೊಡಕ್ಷನ್ ಆಗ್ತಿರೋದು. ನಮ್ಮಲ್ಲಿ ಏನಂತಂದರೆ ಆಲ್ಮೋಸ್ಟ್ 75% ಇನ್ಲ್ಯಾಂಡ್ ಫಿಶ್ ಪ್ರೊಡಕ್ಷನ್ ಆಗುತ್ತೆ. ಇನ್ಲ್ಯಾಂಡ್ ಅಂತಂದರೆ ಕೆರೆಗಳು, ನದಿಗಳು, ಇಲ್ಲಿ ಪ್ರೊಡಕ್ಷನ್ ಆಗುವಂಥದ್ದು ಸಮುದ್ರಗಳಿಗಿಂತ. ಸೊ ಇಲ್ಲಿ ಯಾವ ಸ್ಟೇಟ್ಗಳು ಮುಂದೆ ಇದೆ ಅಂತಂದರೆ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್, ಕರ್ನಾಟಕ. ನೆನ್ಪಿಟ್ಕೊಳ್ಳಿ, ಆರ್ಡ್ರು ಕೂಡ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಇವುಗಳು ಮುಂಚೂಣಿಯಲ್ಲಿವೆ. ನಾವು ಫಿಶ್ ಪ್ರೊಡಕ್ಷನಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಕೂಡ ಶ್ರಿಂಪ್ ಪ್ರೊಡಕ್ಷನ್ನು, ಈ ಒಂದು CED ಎಲ್ಲ ಇರುತ್ತಲ್ಲ, ಸೊ ಅದರಲ್ಲಿ ನಾವು ಟಾಪ್ ಇದ್ದೀವಿ. ಇಂಪಾರ್ಟೆಂಟು. ವಿ ಆರ್ ಸೆಕೆಂಡ್ ಇನ್ ಅಕ್ವಾಕಲ್ಚರ್ ಬಟ್ ಟಾಪ್ ಇನ್ ಶ್ರಿಂಪ್ ಪ್ರೊಡಕ್ಷನ್. ನೆನ್ಪಿಟ್ಕೊಳ್ಳಿ. ಈ ಸುದ್ದಿನಲ್ಲಿ ಈ ಒಂದು ಟಾಪಿಕಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ಬೋದು. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದರೆ, ನಿಸ್ತಾರ್ ಅನ್ನೋ ಒಂದು ವೆಸಲ್ನ ಇಂಡಿಯನ್ ನೇವಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಅಲ್ಲಿ ನೀಡಿದ್ದಾರೆ. ನಿಸ್ತಾರ್ ಅಂತಂದರೆ ರೆಸ್ಕ್ಯೂ ಅಥವಾ ಸೇವ್ ಅಂತ. ನಿಸ್ತಾರ್ ಅಂತಂದರೆ ಸಾಂಸ್ಕ್ರಿಟ್ ವರ್ಡು, ಇದು ಸೇವ್ ಅಂತೇಳಿ, ರೆಸ್ಕ್ಯೂ ಅಥವಾ ಸೇವ್ ಅಂತೇಳಿ. ಸೊ ಯಾರು ಮುಳುಗ್ತಾ ಇರ್ತಾರೆ ಅಥವಾ ಯಾರಿಗೆ ರೆಸ್ಕ್ಯೂ ಅವಶ್ಯಕತೆ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಅಂತಲೇ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು INS ನಿಸ್ತಾರ್. ಇದನ್ನು ಫಸ್ಟ್ ಟೈಮು ಇಂಡಿಜಿನಿಯಸ್ಲಿ ನಾವು ಬಿಲ್ಡ್ ಮಾಡಿದ್ದೀವಿ. ಸೊ ನೆನ್ಪಿಟ್ಕೊಳ್ಳಿ, ಡೀಪ್ ಸಿ ಡೈವಿಂಗ್ ಮತ್ತು ರೆಸ್ಕ್ಯೂ ಆಪರೇಷನ್ಗೆ ಅಂತಲೇ ತಂದಿರೋವಂಥದ್ದು INS ನಿಸ್ತಾರ್. ಕೇಳ್ತಾರೆ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ. ಇದನ್ನು ಎಲ್ಲಿ ತಂದಿದ್ದಾರೆ ಅಂತಂದರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್, ವಿಶಾಖಪಟ್ಟಣ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಬಂದು ಇಲ್ಲೇನಾಗಿದೆ ಅಂತಂದರೆ, ನಮೀಬಿಯಾದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಂದು ಆರ್ಡರ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ವೆಲ್ವಿಷಿಯಾ ಮೆರಾಬಿಲಿ ಅನ್ನೋ ಒಂದು ಆರ್ಡರ್ನ ಅಥವಾ ಸಿವಿಲಿಯನ್ ಹೈಯೆಸ್ಟ್ ಅವಾರ್ಡ್ನ ಮೋದಿಯವರಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂತ ನೆನ್ಪಿಟ್ಕೊಳ್ಳಿ, ನಮೀಬಿಯಾದು.
ನಮೀಬಿಯಾ ನೀಡಿರುವಂಥದ್ದು. ಈಗ ರೀಸೆಂಟಾಗಿ ನಾವು ಕರೆಂಟ್ ಅಫೇರ್ಸಲ್ಲಿ ಪ್ರತಿ ಸಲ ನೋಡ್ತಾನೆ ಬಂದಿದ್ದೀವಿ. ಬ್ರೆಜಿಲ್ ಒಂದು ಕೊಟ್ಟಿದೆ, ಗ್ರ್ಯಾಂಡ್ ಕಲರ್ ಆಫ್ ದಿ ನೇಷನ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಅಂತೇಳಿ. ಅದಾದಮೇಲೆ ಇದಕ್ಕಿಂತ ಮುಂಚೆ ಒಂದೆರಡು ದಿನ ಮುಂಚೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಕೊಟ್ಟಿರುವಂಥದ್ದು ಆರ್ಡರ್ ಆಫ್ ದ ರಿಪಬ್ಲಿಕ್ ಆಫ್ ದ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ. ಆಮೇಲೆ ಗಾನಾ ಕೂಡ ಪ್ರೆಸೆಂಟ್ ಮಾಡಿತ್ತು, ಅದ್ರ ಹಿಂದೆ ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಗಾನಾ ಅಂತೇಳಿ. ಸೊ ಈಗ ರೀಸೆಂಟಾಗಿ ಕಳೆದ ಒಂದು 10-15 ದಿನದಲ್ಲಿ ಇವು ಮೂರುಗಳು ನ್ಯೂಸಲ್ಲಿದೆ. ಸೊ 3 ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನಾಗಿದೆ ಅಂತಂದರೆ, ಈ ವಿಸಿಟಲ್ಲಿ ನಮಿಬಿಯಾದ ಅಧ್ಯಕ್ಷರು ಇಂಡಿಯಾ ಲೆಡ್ ಮಾಡಿದಂಥ ಅಥವಾ ಮುಂದಾಳತ್ವದಲ್ಲಿ ನಡೆಸಿದಂಥ 2 ಇನಿಷಿಯೇಟಿವ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ನ ಇಶ್ಯೂ ಮಾಡಿದೆ. ಫಾರ್ ಎಕ್ಸಾಂಪಲ್ ಯಾವ್ಯಾವು ಅಂತಂದರೆ CDRI ಅಂತಂದರೆ ಕೊಯಿಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ. ಇದೇನಕ್ಕೆ ಅಂತಂದರೆ ಡಿಸಾಸ್ಟರ್ನ ತಡೆಯುವಂತಹ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಕೊಯಿಲೇಷನ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಅದಕ್ಕೆ ಎಂಟ್ರಿ ಕೊಡಿ ಅಂತೇಳಿ. ಅದಲ್ಲದೆ ಗ್ಲೋಬಲ್ ಬಯೋಫಿಯಲ್ ಅಲಯನ್ಸ್ ಅಂತೇಳಿ. ಸೊ ಇದು ಬಂದು G20 ಪ್ರೆಸಿಡೆನ್ಸಿನಲ್ಲಿ ಇಂಡಿಯಾನೇ ಪ್ರಮೋಟ್ ಮಾಡಿದ್ವಿ, ಡೆವಲಪಿಂಗ್ ಕಂಟ್ರೀಸ್ಗೆ ಒಂದು ಸಸ್ಟೈನಬಲ್ ಎನರ್ಜಿ ಸಪ್ಲೈ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಲಾಂಚ್ ಮಾಡಿದ್ದು. ಸೊ ಇವೆರಡಕ್ಕೂ ಅಕ್ಸೆಪ್ಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವೆರಡನ್ನೂ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಬಿ ಮ್ಯಾಪ್, ಈಗ ಸ್ವಲ್ಪ ಮುಂಚೆ ಓದೋದಲ್ಲ ಬಿ ಮ್ಯಾಪು, ಇದ್ರಲ್ಲಿ ಏನಾಗಿದೆ ಅಂತಂದರೆ ಸ್ಪೆಷಲ್ಲು ಫಾರ್ ದ ಫಸ್ಟ್ ಟೈಮು ಯಾವುದೋ ಒಂದು ಕಂಟ್ರಿ ಬ್ಯಾಂಕಿಂಗ್ ಲೆವೆಲಲ್ಲಿ ಸೈನ್ ಮಾಡಿದೆ. ಸೊ ಅಂದರೆ ಲೈಕ್ ಸೆಂಟ್ರಲ್ ಬ್ಯಾಂಕು ಫಸ್ಟು ಸೆಂಟ್ರಲ್ ಬ್ಯಾಂಕ್ ಯಾವುದಾನ ಅಗ್ರಿಮೆಂಟ್ ಆಗಿ ಸೈನ್ ಮಾಡ್ಕೊಂಡಿತ್ತು ಬಿ ಮ್ಯಾಪ್ಗೆ ಅಂತಂದರೆ, ಅದು UPIಗೆ ಅಂತಂದರೆ ಅದು ನಮಿಬಿಯಾನೇ ಆಗುತ್ತೆ. ಇದುವರೆಗೂ ನಾವೇನು ಪಟ್ಟಿ ಮಾಡಿದ್ವಲ್ಲ 7-8 ಕಂಟ್ರಿಗಳು, ಅದೆಲ್ಲದಕ್ಕಿಂತ ಇದು ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಲೆವೆಲಲ್ಲಿ ಅಗ್ರಿಮೆಂಟ್ ಆಗಿದೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ನಮಿಬಿಯಾ ವಿಸಿಟ್ ಕುರಿತಾಗಿ ಇಷ್ಟು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಅದ್ರ ಮ್ಯಾಪು ನೋಡ್ಕೊಳ್ಳಿ. ಅದು ಸೌತ್ ಅಟ್ಲಾಂಟಿಕ್ ಓಷನ್ಗೆ ಬಾರ್ಡರ್ ಆಗಿದೆ, ಮತ್ತು ಇಟ್ ಈಸ್ ಸರೌಂಡೆಡ್ ಬೈ ಅಂಗೋಲಾ, ಬೋಟ್ಸ್ವಾನಾ ಮತ್ತು ಸೌತ್ ಆಫ್ರಿಕಾ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸು ತಲಾಶ್ ಅನ್ನೋವಂಥ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ತಲಾಶ್ ಅಂತಂತಂದರೆ ಟ್ರೈಬಲ್ ಆಪ್ಟಿಟ್ಯೂಡ್, ಲೈಫ್ ಸ್ಕಿಲ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಹಬ್ ಅಂತೇಳಿ. ಸೊ ಇದನ್ನು ಯಾರಿಗೆ ಲಾಂಚ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಯಿತು, ಇದು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತೇಳಿ. ಆ ಸ್ಟೂಡೆಂಟ್ಸ್ ಯಾವ ಸ್ಟೂಡೆಂಟ್ಸ್, ಎಸ್ಪೆಷಲಿ ಯಾವ ಸ್ಟೂಡೆಂಟ್ಸ್ ಅಥವಾ ಎಲ್ಲಿರುವಂಥ ಸ್ಟೂಡೆಂಟ್ಸ್ ಅಂತಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ತಾರಲ್ಲ ಅವ್ರಿಗೆ ಅಂತೇಳಿ. ಓಕೆ, ಇದನ್ನು ಯಾರು ಲಾಂಚ್ ಮಾಡಿರೋದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಆಲ್ರೆಡಿ ಹೇಳಿದ್ವಿ. ಇನ್ನೂ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದರೆ ಇದ್ರ ಕೆಳಗಡೆ ಬರುವಂಥ ಒಂದು ಬಾಡಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂತೇಳಿ ಇದು ಲಾಂಚ್ ಮಾಡಿರುವಂಥದ್ದು. ಇದಕ್ಕೆ ಯಾರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತಂದರೆ ಯುನಿಸೆಫ್ ಇಂಡಿಯಾ ಅಂತೇಳಿ. ಸೊ ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿನಲ್ಲಿ. ತಲಾಶ್ ಯಾರನ್ನ ಲಾಂಚ್ ಮಾಡೋದು? ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸು. ಇದಕ್ಕೆ ಸಪೋರ್ಟಿವ್ ಆಗಿರೋದು ಯಾರು ಅಂತಂದರೆ ಯುನಿಸೆಫ್ ಇಂಡಿಯಾ ಮತ್ತು ನೆಸ್ಟ್ ನಿಂತಿರೋವಂಥದ್ದು. ಏನು ಹೇಳ್ಕೊಡ್ತಾರೆ ಇಲ್ಲಿ? ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಮೂಡಿಸುವಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋವಂಥದ್ದು, ಕೆರಿಯರ್ ಬಗ್ಗೆ ಕ್ಲಾರಿಟಿ ಕೊಡೋವಂಥದ್ದು, ಇದನ್ನು ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಒಂದು ಆಲ್ರೆಡಿ UPSCನಲ್ಲಿ ಕ್ವಶನ್ ಕೇಳಿದರೆ ಪಿ ವಿ ಟಿ ಜಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರೈಬಲ್ ಅಂತ ಬಂದಾಗ ಫೇವ್ರೇಟ್ ಸಬ್ಜೆಕ್ಟ್ ಆಗುತ್ತೆ UPSCಗೆ. ಸ್ವಲ್ಪ ಒಂಚೂರು PVTG ಬಗ್ಗೆ ತಿಳ್ಕೊಬೇಕಾಗುತ್ತೆ. PVTG ಅಂತಂದರೆ ಮೋಸ್ಟ್ ವಲ್ನರಬಲ್, ಟ್ರೈಬಲ್ ಗ್ರೂಪ್ಸಲ್ಲೇ ಇರುವಂಥ ಮೋಸ್ಟ್ ವಲ್ನರಬಲ್ಲು. ಇದನ್ನು ರೆಕಗ್ನೈಸ್ ಮಾಡಬೇಕು ಅಂತೇಳಿ 1975ನಲ್ಲಿ ಫಸ್ಟ್ ದೇಬರ್ ಕಮಿಷನ್ ರೆಕಮೆಂಡ್ ಮಾಡಿತ್ತು. ಸೊ ಆ ಟೈಮಲ್ಲಿ ಸುಮಾರು 52 ಗ್ರೂಪ್ಗಳನ್ನ ಮೋಸ್ಟ್ ವಲ್ನರಬಲ್ ಆಗಿದ್ದಾರೆ ಅಂತೇಳಿ ಡಿಕ್ಲೇರ್ ಮಾಡಿದ್ದು. ಈಗ ಅದು 75 ಆಗಿದೆ. ಅಕಾರ್ಡಿಂಗ್ ಟು 2011 ಸೆನ್ಸಸ್ಸು ಈಗ 75 ಗ್ರೂಪ್ಗಳನ್ನ PVTG ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಇವರು ಸುಮಾರು 18 ಸ್ಟೇಟು 1 UTನಲ್ಲಿ ಇರುವಂಥವ್ರು. ಹೈಯೆಸ್ಟ್ ಬಂದು ಒಡಿಸ್ಸಾನಲ್ಲಿದ್ದಾರೆ. ಯಾವ ಆಧಾರದ ಮೇಲೆ ಇವ್ರನ್ನ PVTG ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ, ಅವ್ರದ್ದು ಒಂದು ಪಾಪ್ಯುಲೇಷನ್ ಹೆಂಗಿರುತ್ತೆ, ಸ್ಟಾಗ್ನೇಟ್ ಆಗಿರುತ್ತೆ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ಗ್ರೋತೇ ಆಗ್ತಿರಲ್ಲ. ಕೆಲವೊಂದು ಟೈಮಲ್ಲಿ ಯಾವುದೋ ಒಂದು ರೋಗ ಬಂತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಹಾಗಂಗೆ ಕಡಿಮೆ ಆಗ್ತಾ ಹೋಗುವಂಥದ್ದು, ಕಂಟಿನ್ಯೂಸ್ ಗ್ರೋತ್ ಇರೋವಂಥದ್ದಿಲ್ಲ. ಸೊ ಇದು ಸ್ಟಾಗ್ನೇಟ್ ಆಗುತ್ತೆ, ಸಮ್ಟೈಮ್ಸ್ ಡಿಕ್ಲೈನ್ ಆಗುತ್ತೆ ಪಾಪ್ಯುಲೇಷನ್. ದೇ ವಿಲ್ ಬಿ ವೆರಿ ಮಚ್ ವಲ್ನರಬಲ್. ಸೊ ಹಾಗಾಗಿ ಅದನ್ನು ರೆಕಗ್ನೈಸ್ ಮಾಡ್ಬೋದು. ಟೆಕ್ನಾಲಜಿ, ಪ್ರೀ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂತ, ಮರದ ನೇಗಿಲುಗಳನ್ನ ಬೆಳೆಸುವಂಥದ್ದು, ಇಫ್ ಇನ್ ಕೇಸ್ ಅಗ್ರಿಕಲ್ಚರ್ ಮಾಡ್ತಾರೆ ಅಂದರೆ, ಅಥವಾ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮಾಡೋವಂಥದ್ದು, ಆ ಥರದ್ದು. ಲಿಟ್ರಸಿ ಇರೋದೇ ಇಲ್ಲ ಅಥವಾ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಎಕಾನಮಿ, ಸಬ್ಸಿಸ್ಟೆನ್ಸ್ ಎಕಾನಮಿ, ಮೇ ಬಿ ಬಾಟಾ ಸಿಸ್ಟಮ್ ಇರ್ಬೋದು ಅಥವಾ ಅವ್ರದ್ದೇ ಆದಂಥದ್ದು ಏನೋ ಒಂದು ಎಕಾನಮಿ ಸಿಸ್ಟಮ್ ಇರ್ಬೋದು, ಆ ರೀತಿ ಇರುತ್ತೆ. ಸೊ ಅಂಥ ಒಂದು ಆಧಾರದ ಮೇಲೆ ಅವ್ರನ್ನ PVTG ಅಂತ ರೆಕಗ್ನೈಸ್ ಮಾಡ್ತಾರೆ. ಆ ಥರದ್ದು ಈಗ 75 ಇದೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್, ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದರೆ, ವತ್ಸಲ ಅನ್ನೋ ಒಂದು ಆನೆ ತೀರ್ಕೊಂಡಿದೆ. ಈ ಯಾಕೆ ಇಷ್ಟು ಇಂಪಾರ್ಟೆಂಟ್ ಈ ಆನೆ ಅಂತಂದರೆ, ಇದು ಏಷ್ಯಾದ ಓಲ್ಡೆಸ್ಟ್ ಎಲಿಫೆಂಟ್ ಅಂತ ಕರೀತಾರೆ. ಸುಮಾರು ಇದಕ್ಕೊಂದು 100 ವರ್ಷ
ವಯಸ್ಸಾಗಿತ್ತಂತೆ. ಇದು ಬಂದು ಪನ್ನಾ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಇದ್ದಿದ್ದು. ಸೊ ಈಗ ಇದು ತೀರ್ಕೊಂಡಿದೆ. ಸೊ ಹಾಗಾಗಿ ನ್ಯೂಸಲ್ಲಿದೆ. ಹೆಸರು ಇಂಪಾರ್ಟೆಂಟು, ವತ್ಸಲನ ಹೆಸರು ಇಂಪಾರ್ಟೆಂಟು. ಅದರದ್ದು ಏನು ಸ್ಪೆಷಾಲಿಟಿ ಅಂದರೆ ಏಷ್ಯಾದ ಓಲ್ಡೆಸ್ಟ್ ಎಲಿಫೆಂಟ್ ಆಗಿತ್ತು. ಮತ್ತು ಎಲ್ಲಿತ್ತು ಅಂತಂದರೆ ಪನ್ನಾ ಟೈಗರ್ ರಿಸರ್ವ್ ಇತ್ತು. ಎಕ್ಸಾಮ್ ದೃಷ್ಟಿಯಿಂದ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ನಾವು ತಿಳ್ಕೊಬೇಕು ಅಂತಂದರೆ ಪನ್ನಾ ಟೈಗರ್ ರಿಸರ್ವ್ ಬಗ್ಗೆ, ಇದು ಬಂದು ಮಧ್ಯಪ್ರದೇಶದಲ್ಲಿದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದು ಟೈಗರ್ ರಿಸರ್ವ್ ಹೌದು, ನ್ಯಾಷನಲ್ ಪಾರ್ಕು ಹೌದು. ಮತ್ತು ಇದರಲ್ಲಿ ಕೇನ್ ರಿವರ್ ಹರಿಯುತ್ತೆ. ಕೇನ್ ಮತ್ತು ಬೆಟ್ವಾ ಲಿಂಕಿಂಗ್ ಪ್ರಾಜೆಕ್ಟಿಂದನೂ ನ್ಯೂಸಲ್ಲಿದೆ ಪನ್ನಾ. ಸೊ ನೆನ್ಪಿಟ್ಕೊಳ್ಳಿ, ಕೇನ್ ರಿವರ್ ಎಲ್ಲ ಹರಿಯುತ್ತೆ. ಸೊ ಮಧ್ಯಪ್ರದೇಶ ಅಂದರೆ ಒಂದು ಪ್ರೆಡಿಕ್ಟ್ ಮಾಡ್ಬೋದು, ಇಲ್ಲಿರುವಂಥದ್ದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ಗಳು ನೋಡುವಂಥದ್ದು. ಅದ್ರ ಜೊತೆಗೆ ಬಯೋಸ್ಪಿಯರ್ ರಿಸರ್ವ್ ಕೂಡ ಹೌದು. ಇದು ಬಯೋಸ್ಪಿಯರ್ ರಿಸರ್ವ್ ಕೂಡ ಹೌದು. ಈ ಬಯೋಸ್ಪಿಯರ್ ರಿಸರ್ವ್ನ ಮ್ಯಾಪ್ಗೆ ಸೇರಿಸಿದ್ದಾರೆ. ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಬರುತ್ತೆ. ನಮ್ಮಲ್ಲಿರುವಂಥದ್ದು 18 ಬಯೋಸ್ಪಿಯರ್, ಅದರಲ್ಲಿ 12 ನಾವು ಮ್ಯಾಪ್ ಪ್ರೋಗ್ರಾಮ್ ಇನ್ಕ್ಲೂಡ್ ಮಾಡಿದ್ವಿ. ಇದನ್ನು ನಡೆಸುವಂಥದ್ದು ಯುನೆಸ್ಕೋ. ಸೊ ಅದಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟಾಪಿಕ್ ಕುರಿತಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ನೋಡ್ತಾ ಹೋಗೋಣ, ಕರೆಂಟ್ ಅಫೇರ್ಸ್ಗಳು. ಇಲ್ಲಿ ಏನಾಗಿದೆ ಅಂತಂದ್ರೆ, ನಿಮ್ಗೆ ಲಾಸ್ಟ್ ಇಯರ್ ನೋಡಿ ನೆನಪಾಗುತ್ತೆ, ನಂಬಿಕೆ ನಕ್ಷೆ ನೇರವಾಗಿ ಕ್ವಶನ್ ಆಗಿತ್ತು. ಡಿಸೆಂಬರ್ KS ಅಲ್ಲಿ ನಂಬಿಕೆ ನಕ್ಷೆ ಬಗ್ಗೆ ನೇರವಾಗಿ ಕ್ವಶನ್ ಆಗಿತ್ತು. ಸೊ ಹಾಗಾಗಿ ಈ ತರದ ಪ್ರಾಜೆಕ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಂಬಿಕೆ ನಕ್ಷೆ ಅಂದ್ರೆ ಬೇರೆ ಏನಿಲ್ಲ, ಈಗ BDA ಲಿಮಿಟ್ಸ್ ಅಲ್ಲಿ ಬರುತ್ತಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸ್ ಅಲ್ಲಿ, ಇಲ್ಲಿ ಬರುವಂತಹ ಲಿಮಿಟ್ಸ್ ಅಲ್ಲಿ ಬರುವಂತಹ ಸೈಟ್ಸ್ ಗಳಿಗೆ, ಫಾರ್ ಎಕ್ಸಾಂಪಲ್ 50/80 ಫೀಟ್ಸ್ ಅಥವಾ 4000 ಚದರ ಅಡಿಗಳಷ್ಟು ಏನ್ ಬರುತ್ತಲ್ಲ, ಅದರಲ್ಲಿ ನೀವು ಅಪ್ರೂವ್ಗೆ ಫಸ್ಟ್ ಅಪ್ರೂವ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನೋದೇನಿಲ್ಲ. ಈ ಒಂದು ಏರಿಯಾದಲ್ಲಿ ನೀವು ಬಿಲ್ಡ್ ಮಾಡಿದ್ರೆ ಗೌರ್ಮೆಂಟ್ ಅದನ್ನ ನಂಬಿರುತ್ತೆ. ಸೊ ಲೇಟರ್ ಬಂದು ಅದನ್ನ ಅಪ್ರೂವ್ ಮಾಡ್ತಾ ಹೋಗ್ತಾರೆ. ಯಾರು ಈಗ ಸರ್ಟಿಫೈಡ್ ಇಂಜಿನಿಯರ್ಸ್ ಅಥವಾ ಈ ತರದೆಲ್ಲ ಇನ್ಸ್ಪೆಕ್ಷನ್ ಬಂದು ಅದನ್ನ ಅಪ್ರೂವ್ ಮಾಡ್ತಾರೆ. ಸೊ ಅದೇನಾಗುತ್ತೆ ಅಂತಂದ್ರೆ 15 days ಅಲ್ಲಿ ನಿಮ್ಗೆ ಅದರದ್ದು ಮ್ಯಾಪ್ ಸಿಕ್ಕೋಗುತ್ತೆ ಅಥವಾ ಡಾಕ್ಯುಮೆಂಟ್ ಸಿಕ್ಕೋಗುತ್ತೆ. ಬಟ್ ಈಗೇನಾಗಿದೆ ಅಂತಂದ್ರೆ, ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ, ಇದನ್ನ ಒಂದೇ ದಿನದಲ್ಲಿ ಕೊಡ್ತಾರಂತೆ. ಈಗ 4000 ಚದರ ಅಡಿ ಇರೋಷ್ಟು ಮನೆಗಳನ್ನ ನೀವು ಕಟ್ಟಿದ್ರೆ ಅದಕ್ಕೆ ನಿಮ್ಗೆ ಒಂದೇ ದಿನದಲ್ಲಿ ಅಪ್ರೂವ್ ಮಾಡ್ತಾರಂತೆ. 15 ದಿನದಲ್ಲಿ ಸರ್ಟಿಫೈಡ್ ಅನುಮೋದಿತ ನಕ್ಷೆ ನಿಮ್ಗೆ ಸಿಗುತ್ತಂತೆ. ಅಷ್ಟೇ ಈಗ ಸದ್ಯಕ್ಕಿರುವಂತ ಅಪ್ಡೇಟ್. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದ್ರೆ, ಒಂದು ಸ್ಕೀಮ್ ನ್ಯೂಸ್ ಅಲ್ಲಿದೆ. ಸ್ಕೀಮ್ ಹೆಸರು ಬಂದು PMFME ಅಂತೇಳಿ, ಅಥವಾ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಸ್ಕೀಮ್ ನ್ಯೂಸ್ ಅಲ್ಲಿದೆ. ಯಾಕೆ ಇದು ಕರ್ನಾಟಕದಲ್ಲಿ ನ್ಯೂಸ್ ಅಲ್ಲಿ ಅಂತಂದ್ರೆ, ಈಗ ಟೆಕನ್ ಎರಡಲ್ಲಿ ಒಂದು ನ್ಯೂಸ್ ಬಂದಿತ್ತು. ಈ ನ್ಯೂಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಸ್ಕೀಮ್ ಅಲ್ಲಿ ಮಿಲೆಟ್ ಮತ್ತೆ ಕೋಲ್ಡ್ ಪ್ರೊಸೆಸ್ಡ್ ಆಯಿಲ್ ಪ್ರಾಡಕ್ಟ್ಸ್ ಅಲ್ಲಿ ಹೈಯೆಸ್ಟ್ ಬೆನಿಫಿಟ್ ಸಿಕ್ಕಿರೋದು ಕರ್ನಾಟಕಕ್ಕೆ ಅಂತ ಹೇಳಿ ನ್ಯೂಸ್ ಆಗಿದೆ. ಇದಕ್ಕೆ ಮುಂಚೆ ಸ್ಕೀಮ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಈಗ ನಮಗೆ ಗೊತ್ತು, ರೈಸಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ ಯಾವ್ದನ್ನ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗಳು. ಈಗ ಅದೇನಾಗ್ತದೆ ಅಂತಂದ್ರೆ, ಮೋಸ್ಟ್ ಆಫ್ ದೆಮ್ ಏನಿದೆ ಅಂತಂದ್ರೆ ಇನ್ಫಾರ್ಮಲ್ ಇದೆ. ಸೊ ಇದನ್ನ ಅವರು ಫಾರ್ಮಲೈಸೇಷನ್ ಮಾಡ್ತಾ ಇದ್ದಾರೆ, ಮೇನ್ ಸ್ಟ್ರೀಮ್ ತರ್ತಾ ಇದ್ದಾರೆ. ಹೆಂಗೆ, ಅವ್ರಿಗೆ ಅಂತ ಒಂದ್ ಸ್ವಲ್ಪ ಇನ್ಸೆಂಟಿವ್ಸ್ ಕೊಡುವಂಥದ್ದು ಅಥವಾ ಕ್ಯಾಪಿಟಲ್ ಸಬ್ಸಿಡಿ ಕೊಡುವಂಥದ್ದು, ಇದೆಲ್ಲ ಮಾಡಿ ಅವರು ಮೇನ್ ಸ್ಟ್ರೀಮ್ ತರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇವ್ರು ಮಾಡ್ತಾ ಇರುವಂಥದ್ದು. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. 2 ತರ ಸ್ಕೀಮ್ಸ್ ಬರುತ್ತೆ. ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು, ಇನ್ನೊಂದು ಬರುತ್ತೆ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಥವಾ ಸೆಂಟರ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೆಂಟರ್ ಮತ್ತೆ ಸ್ಟೇಟ್ಸ್ ಬರೋ ಒಂದು ಕಾಸ್ಟ್ ಅನ್ನ ಶೇರ್ ಮಾಡ್ಕೊಂತವೆ. ಈಗ ಫಾರ್ ಎಕ್ಸಾಂಪಲ್ 60% ಮತ್ತೆ 40% ಸ್ಟೇಟ್ ಈ ರೀತಿಯಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತವೆ. ಸೊ ಅಂತದೇ ಒಂದು ಸ್ಕೀಮ್ ಇದು. ಸೊ ಫುಡ್ ಪ್ರೊಸೆಸಿಂಗ್ ಏನಿದೆಯಲ್ಲ, ಆ ಇಂಡಸ್ಟ್ರಿನ ಫಾರ್ಮಲೈಸೇಷನ್ ಮಾಡುವಂಥದ್ದು. ಇವ್ರ ಟಾರ್ಗೆಟ್ ಗ್ರೂಪ್ ಯಾರು ಅಂತಂದ್ರೆ, ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPOಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಅಥವಾ ಕೋಆಪರೇಟಿವ್ ಸೊಸೈಟಿಗಳು, ಇವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಫುಡ್ ಪ್ರೊಸೆಸ್ ಆಗುವಂತ ಫುಡ್ ನ ಫಾರ್ಮಲ್ ಆಗಿ ತರಬೇಕು ಅಂತ ಮಾಡ್ತಾ ಇದ್ದಾರೆ. ಇನ್ಸೆಂಟಿವ್ ಕೊಡ್ತಾರಂತೆ 50% ಕ್ಯಾಪಿಟಲ್ ಇನ್ಸೆಂಟಿವ್ಸ್ ಅಂದ್ರೆ, ಅದನ್ನ ನೀವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬೇಕಾದಂತ ಮಷಿನರೀಸ್ಗಳು ಅಥವಾ ಇಕ್ವಿಪ್ಮೆಂಟ್ಸ್ಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಅದಕ್ಕೆ ಕೊಡುವಂಥದ್ದು. ಸೊ ಈ ತರ ನಡೀತಾ ಇದೆ. ಇದರಲ್ಲಿ ಈ ಒಂದು ಸ್ಕೀಮ್ ಅಲ್ಲಿ ಕರ್ನಾಟಕ ಮಿಲೆಟ್ ಮತ್ತೆ ಕೋಲ್ಡ್ ಪ್ರೊಸೆಸ್ಡ್ ಆಯಿಲ್ ಪ್ರಾಡಕ್ಟ್ಸ್ ಅಲ್ಲಿ ಲೀಡ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸ್ ಐತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇದೊಂದು ಸ್ಮಾಲ್ ಅಪ್ಡೇಟ್. ಈಗ ಏನಾಗಿದೆ ಅಂತಂದ್ರೆ, ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಜಾವೆಲಿನ್ ಇವೆಂಟ್ ಇಂಡಿಯಾದಲ್ಲಿ ನಡೆದಿದೆ. ದಟ್ಟು ಬೆಂಗಳೂರಲ್ಲಿ ನಡೆದಿದೆ, ಕಂಠೀರವ ಸ್ಟೇಡಿಯಂ ಅಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಜಾವೆಲಿನ್ ಇವೆಂಟ್ ಎಲ್ಲಿ ನಡೀತು ಅಂತ ಕೇಳಬಹುದು, ಬೆಂಗಳೂರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನಡೆದಿದೆ. ಇಲ್ಲಿ ಅಂತಂದ್ರೆ, ಇಲ್ಲಿ ಜಾವೆಲಿನ್ ಥ್ರೋನಲ್ಲಿ ಆಸ್ ವಿ ಎಕ್ಸ್ಪೆಕ್ಟ್ ನೀರಜ್ ಚೋಪ್ರಾ ಅವರೇ ಗೆದ್ದಿದ್ದಾರೆ. ಸೊ ಇದೊಂದೇ ಅಪ್ಡೇಟ್ ಇರುವಂತದ್ದು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾರು ವಿನ್ನರ್, ಎಲ್ಲಿ ನಡೀತು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಾವು ನೋಡಬಹುದು, ಹಾಸನ ಅಥವಾ ಮೈಸೂರು, ತುಮಕೂರುಗಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಒಂದು ಸಡನ್ ಡೆತ್ ಆಗ್ತಾ ಇದೆ. ಈ ಒಂದು ಸಡನ್ ಡೆತ್ ನ ಗವರ್ಮೆಂಟ್ ಆಫ್ ಕರ್ನಾಟಕ ನೋಟಿಫೈಡ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಏನಿದು ಫಸ್ಟ್ ನೋಟಿಫೈಡ್ ಡಿಸೀಸ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅದನ್ನ ನೋಟಿಫೈ ಮಾಡಬೇಕು ಅಥವಾ ಇನ್ಫಾರ್ಮ್ ಮಾಡಬೇಕು. ಯಾರಿಗೆ ಇನ್ಫಾರ್ಮ್ ಮಾಡಬೇಕು? ಗವರ್ಮೆಂಟ್ ಇನ್ಫಾರ್ಮ್ ಮಾಡಬೇಕು. ಇದಕ್ಕೆ ಅಂತ ಯಾವ್ದೋ ಲೆಜಿಸ್ಲೇಷನ್ ಇದೆ. ಹೌದು, ಕರ್ನಾಟಕ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತ ಇದೆ. ಈ ಆಕ್ಟ್ ಅಂಡರ್ ಅಲ್ಲಿ
ಯಾವ್ದಾದ್ರು ಆ ರೀತಿಯಾಗಿ ಸಡನ್ ಡೆತ್ ಆಯ್ತು, ಅದು ಔಟ್ಸೈಡ್ ದ ಹಾಸ್ಪಿಟಲ್ ಆಗ್ತಿದೆ ಅಂತಂದ್ರೂ ಕೂಡ ಅದನ್ನ ಗೌರ್ಮೆಂಟ್ ಬಂದು ರಿಪೋರ್ಟ್ ಮಾಡ್ಬೇಕಾಗತ್ತೆ ಹಾಸ್ಪಿಟಲ್ಗಳು. ಆಮೇಲೆ ಇದಕ್ಕೆ ಅಟೋಪ್ಸಿ ಅಥವಾ ಪೋಸ್ಟ್ ಮಾರ್ಟಮ್ ಅಂತ ಏನ್ ಕರಿತೀವಿ, ಅದು ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡೋದು ಅಂತಂದ್ರೆ ಗೌರ್ಮೆಂಟ್ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಆಯಿನಲ್ಲಿ ಸ್ವಲ್ಪ ಕರ್ನಾಟಕ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತ ಹೇಳಿ ನಾವು ಹಂಗಂದ್ರೆ ಏನು ಅಂತ ಹೇಳಿ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಇದಕ್ಕಿಂತ ಮುಂಚೆನೂ ಇದು ನ್ಯೂಸ್ ಅಲ್ಲಿ ಇತ್ತು. ನಾವು 2024 ಅಲ್ಲಿ ನೋಡಿದ್ರೆ ಈ ಸ್ನೇಕ್ ಬೈಟು, ಡೆಂಗ್ಯೂ ಇದನ್ನೆಲ್ಲಾನು ಕೂಡ ಗೌರ್ಮೆಂಟ್ ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಬಂತು. ಸೊ ಇದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಅಲ್ಲಿ ಮಾತ್ರ ಇಶ್ಯೂ ಆಗ್ತಾ ಇದೆ. ಸ್ನೇಕ್ ಬೈಟ್ ಅಂತದ್ದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಏನಾಗುತ್ತೆ, ಆ ಪಾರ್ಟ್ ಆಫ್ ದ ಕರ್ನಾಟಕನೇ ಡಿಕ್ಲೇರ್ ಮಾಡ್ಬೋದು, ಅಲ್ಲಿ ಮಾತ್ರ ಡಿಕ್ಲೇರ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಲೈಕ್ ಕೋವಿಡ್ ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ಟ್ರಾವೆಲ್ಸ್ ಬ್ಯಾನ್ ಮಾಡ್ಬೋದು, ಗ್ಯಾದರಿಂಗ್ ಲಿಮಿಟ್ ಮಾಡುವಂಥದ್ದು, ಯಾಕಂದ್ರೆ ತೊಂದರೆ ಆಗಬಾರ್ದು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಎಪಿಡೆಮಿಕ್ ಆಗಿದೆ ಅಂತಂದ್ರೆ ಒಂದು ಜಾಗದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೇಳಿ. ಇಫ್ ಇನ್ ಕೇಸ್ ಏನಾದ್ರು ನೀಡಿತ್ತು ಅಂತಂದ್ರೆ ಕ್ವಾರಂಟೈನ್ ಮಾಡುವಂಥದ್ದು, ಬಾರ್ಡರ್ಗಳನ್ನ ಸೀಲ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಬೋದು. ಒಂದು ರೂಲ್ಸ್ ಯಾರು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಫೈನ್ಸ್ ಹಾಕ್ತಾರೆ, ಜೈಲು ಕೂಡ ಕಳಿಸ್ತಾರೆ. ಸೊ ಹಂಗಾಗಿ ಇದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಈಗ ನಾವು ಅಪ್ಡೇಟ್ ತಿಳ್ಕೊಬೇಕಾಗಿದೆ ಏನಂತಂದ್ರೆ, ಸಡನ್ ಡೆತ್ ಏನಾಗ್ತಾ ಇದೆ ಅದನ್ನು ಕೂಡ ಇನ್ಮೇಲೆ ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳಿ ಕರ್ನಾಟಕ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂಡರ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಕರ್ನಾಟಕದಲ್ಲಿ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಂಗೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಂತ ಹೇಳಿ ಆಲ್ರೆಡಿ ಒಂದು ಆಕ್ಟ್ ಇತ್ತು. ಈಗ ಆ ಒಂದು ಆಕ್ಟ್ ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಹೇಳಿ ಇನ್ನೊಂದು ಬಿಲ್ ತರ್ತಾ ಇದ್ದಾರೆ, ಕರ್ನಾಟಕ ಡ್ರಾಫ್ಟ್ ಚೈಲ್ಡ್ ಮ್ಯಾರೇಜ್ ಬಿಲ್ ಅಂತ ಹೇಳಿ. ಏನ್ ಅಮೆಂಡ್ಮೆಂಟ್ ತರಬೇಕು, ಏನ್ ಚೇಂಜಸ್ ಮಾಡಬೇಕು ಅಂತ ಹೇಳಿದಾಗ, ಏನೊಂದು ಚೈಲ್ಡ್ ಮ್ಯಾರೇಜ್ ಆಗುತ್ತಲ್ಲ ಅದನ್ನ ಮಾತ್ರ ಪನಿಷಬಲ್ ಮಾಡೋದಲ್ಲ, ಆ ಚೈಲ್ಡ್ ಮ್ಯಾರೇಜ್ ಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೂ ಕೂಡ ಅದನ್ನು ಕೂಡ ಪನಿಷಬಲ್ ಮಾಡಬೇಕು ಅಂತೇಳಿ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದ್ರು ಚೈಲ್ಡ್ ಮ್ಯಾರೇಜ್ ಗೆ ಯಾರಾದ್ರೂ ಅಟೆಂಪ್ಟ್ ಮಾಡ್ತಿದ್ರೆ, ಯಾರು ಅವರ ರಿಲೇಟಿವ್ಸ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಕಮ್ಯುನಿಟಿ ಲೀಡರ್ಸ್ ಆಗ್ಬೋದು, ಆ ಒಂದು ಚೈಲ್ಡ್ ಮ್ಯಾರೇಜ್ ನ ವಿಟ್ನೆಸ್ ಮಾಡೋರು ಆಗಿರ್ಬೋದು, ಯಾರಾದ್ರೂ ಅಷ್ಟೇ, ಅವ್ರಗಳಿಗೆ ಸುಮಾರು 1-2 ವರ್ಷ ಜೈಲು ಮತ್ತೆ 1 ಲಕ್ಷ ಫೈನ್, ಈ ರೀತಿಯಾಗಿ ತರಬೇಕು ಅಂತೇಳಿ ಈಗ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 10 ಗೆ ಅಮೆಂಡ್ಮೆಂಟ್ ತಂದು ಪ್ರಿಪರೇಷನ್ ಮತ್ತೆ ಸೊಲಮ್ನೈಸ್ ಮಾಡೋದನ್ನು ಕೂಡ ಪನಿಷಬಲ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೆಕ್ಷನ್ 13 ಕೂಡ ಅಮೆಂಡ್ಮೆಂಟ್ ತಂದ್ಬಿಟ್ಟು ಕೋರ್ಟ್ಗಳು ಕೂಡ ಇದರಲ್ಲಿ ವಿಚಾರದಲ್ಲಿ ಇಂಟರ್ಫಿಯರ್ ಆಗ್ಬೋದು ಅಂತೇಳಿ ಕೋರ್ಟ್ಗೂ ಕೂಡ ಒಂದು ಪವರ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕೆಲವೊಂದು ಕರ್ನಾಟಕದ ಭಾಗಗಳು, ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಮೈಸೂರು ಭಾಗಗಳಲ್ಲಿ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ರಿಜಿಸ್ಟರ್ ಆಗ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಪ್ರಿಲಿಮ್ಸ್ ಮೀನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ನಾವು ಸಮಿತ್ವ ಬಗ್ಗೆ ಓದಿದೀವಲ್ಲ, ಲ್ಯಾಂಡ್ ರೆಕಾರ್ಡ್ಸ್ ನ ಡಿಜಿಟೈಸ್ ಮಾಡುವಂತದ್ದು ಅಥವಾ ಓನರ್ಶಿಪ್ ನ ಎನ್ಶೋರ್ ಮಾಡುವಂತದ್ದು. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಇನ್ನೊಂದು ವೆಬ್ಸೈಟ್ ಇದೆ, ಇದು ಒಂದು ಭೂ ಸುರಕ್ಷಾ ವೆಬ್ಸೈಟ್ ಅಂತ ಹೇಳಿ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಒಂದು ಪೇಜ್ಗೆ ಅಂದ್ರೆ ಹಾರ್ಡ್ ಕಾಪಿ ಅನಲಾಗ್ ಪೇಜಸ್ ಏನಿರುತ್ತಲ್ಲ ಅದನ್ನ ₹8 ಪರ್ ಪೇಜ್ಗೆ ₹8 ತರಿನಲ್ಲಿ ಅದನ್ನ ಡಿಜಿಟೈಸ್ ಮಾಡ್ಕೊಡ್ತಾರೆ, ಮತ್ತೆ ಪಾಣಿಗಳನ್ನ ರೆಡಿ ಮಾಡ್ಕೊಡ್ತಾರೆ, ಅದ್ರಲ್ಲಿ ಚೇಂಜಸ್ ಮಾಡ್ಕೊಡ್ತಾರೆ. ಯಾಕೆ ಈಗ ಈ ವೆಬ್ಸೈಟ್ ಯೂಸ್ ಅಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ದಾವಣಗೆರೆ ಹೈಯೆಸ್ಟ್ ಲ್ಯಾಂಡ್ ನ ಡಿಜಿಟೈಸ್ ಮಾಡಿದೆ ಅಥವಾ ಡಿಜಿಟೈಸ್ಡ್ ಲ್ಯಾಂಡ್ ರೆಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಇದೆ. ದಾವಣಗೆರೆ ಬಂದು ಸುಮಾರು 13,000 ರೆಕಾರ್ಡ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಡಿಜಿಟೈಸ್ ಮಾಡಿ. ಸೊ ಅದಲ್ಲದೆ 2ನೇ ಸ್ಥಾನದಲ್ಲಿ ಬೆಳಗಾವಿ ಮತ್ತೆ ಕೊಪ್ಪಳ ಬಂದಿದೆ. ಸೊ ಹಂಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಸೊ ನೀವು ಸ್ವಲ್ಪ ಭೂ ಸುರಕ್ಷಾ ವೆಬ್ಸೈಟ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅದಲ್ಲದೆ ಯಾವ ಡಿಸ್ಟ್ರಿಕ್ಟ್ ಗಳು ಟಾಪ್ ಅಲ್ಲಿ ಇದೆ ಅಂತ ಹೇಳಿ, ದಾವಣಗೆರೆ, ಬೆಳಗಾವಿ, ಕೊಪ್ಪಳ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟ್ ಡಿಸೆಂಬರ್ KS ಪೇಪರ್ ನೋಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. PM ಡ್ರೈವ್ ನೇರವಾಗಿ ಕೇಳಿದ್ರು ಕ್ವಶನ್. ಸೊ ಹಂಗಾಗಿ ಮತ್ತೆ ಅದು ನ್ಯೂಸ್ ಅಲ್ಲಿ ಇದೆ, ಅದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಆಗಲಿ ಪ್ರಿಲಿಮ್ಸ್ ಆಗಲಿ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಇದು. ಈಗ ಇದು ಯಾಕೆ ಸುದ್ದಿನಲ್ಲಿ ಇದೆ ಅಂತಂದ್ರೆ, ಈಗ ಅಡಿಷನಲ್ ಆಗಿ ನಮಗೆ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕಲ್ ಬಸ್ಗಳು ಸಿಕ್ಕಿದೆ. ಯಾವ ಸ್ಕೀಮ್ ಅಂಡರ್ ಅಲ್ಲಿ? PM ಡ್ರೈವ್ ಸ್ಕೀಮ್ ಅಂಡರ್ ಅಲ್ಲಿ. ಸೊ ಹಂಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಂಪಾರ್ಟೆಂಟ್ ಆಗುತ್ತೆ. PM ಡ್ರೈವ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ ಹೇಳಿ. ಈ ಸ್ಕೀಮ್ ಅಂಡರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳುವಂಥದ್ದು ಸಿಟಿಗಳಿಗೆ, ಅದಕ್ಕೆ ಚಾರ್ಜಿಂಗ್ ಸ್ಟೇಷನ್ಗಳು, ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಡೆವಲಪ್ ಮಾಡುವಂಥದ್ದು, ಅದನ್ನ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಇದಕ್ಕೆಲ್ಲಾನು ಓವರ್ ಆಲ್ ಈ ಒಂದು ಸ್ಕೀಮ್ ನ, ಈ PM ಡ್ರೈವ್ ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಇದಕ್ಕೆ ಸಬ್ಸಿಡಿ ಕೂಡ ಕೊಡ್ತಾರಂತೆ. ನಾವು ಚಾರ್ಜಿಂಗ್ ಸ್ಟೇಷನ್ಸ್ ತರ್ತೀವಿ ಅಥವಾ ನಾವೇ ಒಂದು ಸಪೋರ್ಟ್ ಮಾಡ್ತೀವಿ, ನಾವೇ ಒಂದು EV ವೆಹಿಕಲ್ಸ್ ಗಳನ್ನ ತಗೋತೀವಿ ಅಂದ್ರೆ ಅದಕ್ಕೆ ಸಬ್ಸಿಡಿ ಕೂಡ ಕೊಡ್ತಾರೆ. ಯಾವ್ಯಾವ್ದೆಲ್ಲ ವೆಹಿಕಲ್ಸ್ ಗಳಿಗೆ ಇದು ಅಪ್ಲೈ ಆಗುತ್ತಪ್ಪ ಅಂತಂದ್ರೆ, 2 ವೀಲರ್ಸ್ ಆಗ್ಬೋದು, 3 ವೀಲರ್ಸ್ ಆಗ್ಬೋದು, ಆಂಬುಲೆನ್ಸ್ ಆಗ್ಬೋದು, ಈ ಟ್ರಕ್ ಆಗ್ಬೋದು, ಈ ತರದ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೀವು ಲಾಸ್ಟ್ ಇಯರ್ KS ಪೇಪರ್ ನೋಡಿದ್ರೆ ಇದೇ ಕ್ವಶನ್ಸ್ ಕೇಳಿದ್ರು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. BCG ವ್ಯಾಕ್ಸಿನ್ ಬಗ್ಗೆ ನಾವು ಕೇಳಿರ್ತೀವಿ, ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಈಗೇನಾಗಿದೆ ಅಂತಂದ್ರೆ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಪೈಲಟ್ ಮೋಡ್ ಅಲ್ಲಿ
ಪೈಲಟ್ ಮೋಡಲ್ಲಿ ಒಂದು 15 ಡಿಸ್ಟಿಕ್ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ನೋಡಿದ್ದಾರೆ. ಸೊ ಫಸ್ಟ್ ಒಂದು ತಿಂಗಳಾಗಿದೆ ಇದನ್ನ ಲಾಂಚ್ ಮಾಡಿ. ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಬೆಳಗಾವಿ ಟಾಪ್ ಅಲ್ಲಿ ಇದೆ. ಬೆಳಗಾವಿನಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ತುಂಬಾ ಚೆನ್ನಾಗಿದೆ, ಇದು ಟಾಪ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಬಂದು ಕಲಬುರಗಿ, ಬೆಂಗಳೂರು ಅರ್ಬನ್, ವಿಜಯಪುರ ಮತ್ತೆ ದಾವಣಗೆರೆಗಳಿದೆ. ಸೊ ಹಂಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫ್ರೀ ಆಗಿ BCG ವ್ಯಾಕ್ಸಿನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರ್ಯಾರು ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ ಪೀಪಲ್ ಆಗಿರುವಂತದ್ದು, ಮತ್ತೆ ಕಡಿಮೆ ಬಾಡಿ ಮಾಸ್ ಇಂಡೆಕ್ಸ್ ಇರುವಂತವ್ರು, ಸ್ಮೋಕರ್ಸ್, ಡಯಾಬಿಟಿಕ್ ಇಂದ ಸಫರ್ ಮಾಡುವಂತವ್ರು, ಇಮ್ಯುನಿಟಿ ಕಡಿಮೆ ಇಮ್ಯುನಿಟಿನ ಕಾಂಪ್ರಮೈಸ್ ಮಾಡ್ಕೊಟ್ಟಿರುವಂತವ್ರು. ಸೊ ಇಂಥವ್ರುಗಳನ್ನ ಟಾರ್ಗೆಟ್ ಮಾಡಿ ಈ ಡ್ರೈವ್ ನ ಲಾಂಚ್ ಮಾಡಿದ್ದಾರೆ. ಸುಮಾರು 15-16 ಡಿಸ್ಟಿಕ್ ಅಲ್ಲಿ ನಡೆದಿದೆ. ಸೊ ಇದನ್ನ ಆಲ್ ಓವರ್ ಕರ್ನಾಟಕ ನೆಕ್ಸ್ಟ್ ಲಾಂಚ್ ಮಾಡ್ತಾರೆ ಅನ್ಸುತ್ತೆ. ಈಗ ಇರೋದ್ರಲ್ಲಿ ಬೆಳಗಾವಿ ಟಾಪ್ ಇದೆ. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ TB ಬಗ್ಗೆ ತಿಳ್ಕೊಬೇಕಾಗುತ್ತೆ. TB ಅಂತಂದ್ರೆ ಏನು? ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಅಲ್ವಾ. ಇದು ಬಂದು ಒಂದು ಬ್ಯಾಕ್ಟೀರಿಯಿಂದ ಆಗುವಂತದ್ದು, ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಕ್ಟೀರಿಯಾ ಅನ್ನೋದು ಇಂಪಾರ್ಟೆಂಟ್. ವೈರಸ್, ಆಲ್ಗೆ ಈ ತರದೆಲ್ಲ ಆಪ್ಷನ್ಸ್ ಕೊಡ್ತಾರೆ. ಸೊ ಬ್ಯಾಕ್ಟೀರಿಯಾ ಅನ್ನೋದು ಇಂಪಾರ್ಟೆಂಟ್, ಬ್ಯಾಕ್ಟೀರಿಯಾ ನೇಮ್ ಇಂಪಾರ್ಟೆಂಟ್. ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಇದರಿಂದ ಹೆಸರು ಬಂದಿರೋ TB ಅಂತ ಹೇಳಿ. ಸೊ ಇದು ಡೈರೆಕ್ಟ್ ಆಗಿ ಲಂಗ್ಸ್ ಅಫೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಕೋವಿಡ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಲ್ಲ, ಅದೇ ರೀತಿ ಇದ್ರದ್ದು ಸಿಂಪ್ಟಮ್ಸ್ ಇರುವಂತದ್ದು. ಏರ್ಬೋರ್ನ್ ಗಾಳಿನಲ್ಲಿ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ಆಮೇಲೆ ಯಾರಿಗೆ ಈ TB ಬಂದಿರುತ್ತೋ ಆ ವ್ಯಕ್ತಿ ತುಂಬಾ ಕೆಮ್ತಿರ್ತಾನೆ, ಮತ್ತೆ ಕಫ, ರಕ್ತದಿಂದ ಕಫ ಇರುತ್ತೆ, ಜೊತೆಗೆ ಚೆಸ್ಟ್ ಪೇನ್ ಇಂದ ಸಫರ್ ಮಾಡ್ತಿರ್ತಾರೆ, ವೀಕ್ನೆಸ್ ಇರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಜ್ವರ ಮತ್ತೆ ನೈಟ್ ಸ್ವೆಟ್ಟಿಂಗ್ ಈ ತರದೆಲ್ಲ ಕಾಮನ್ ಆಗಿರುತ್ತೆ. ಆ ವ್ಯಕ್ತಿಯ ಡ್ರಾಪ್ಲೆಟ್ಸ್ಗಳು, ಮೂಗುಂದು ಡ್ರಾಪ್ಲೆಟ್ಸ್ಗಳಾಗಿರ್ಬೋದು, ಅಥವಾ ಆತ ಕೆಮ್ದಾಗ ಗಾಳಿನಲ್ಲಿ ಟ್ರಾನ್ಸ್ಮಿಟ್ ಆಗುವಂತದ್ದು ಆಗ್ಬೋದು ಬ್ಯಾಕ್ಟೀರಿಯಾಗಳು. ಸೊ ಇದರಿಂದ ಕೂಡ ಬರ್ತಾ ಹೋಗುತ್ತೆ. ಇದನ್ನ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದಲ್ಲದೆ ಸ್ವಲ್ಪ TB ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಾಗುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ಇಂಡಿಯಾನ TB ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೆ ಕರೀತಾರೆ. ಅಂದ್ರೆ ಹೈಯೆಸ್ಟ್ TB ಪೇಷಂಟ್ಸ್ ಸಿಗೋದಲ್ಲೇ ನಮ್ಗೆ ಇಂಡಿಯಾದಲ್ಲಿ. ಅದಕ್ಕೆ ಅಂತಾನೆ ಇಂಡಿಯಾ ಇಡೀ ವರ್ಲ್ಡ್ 2030ಗೆ TBನ ಎಲಿಮಿನೇಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ರೆ, ನಾವು 2025ಗೆನೆ TBನ ಇಂಡಿಯಾದಿಂದ ಎಲಿಮಿನೇಟ್ ಮಾಡಬೇಕು ಅಂತೇಳಿ ಟಾರ್ಗೆಟ್ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಅಂತಾನೆ TB ಮುಕ್ತ ಭಾರತ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಕೂಡ ನಡೆಸ್ತಾ ಇದೀವಿ. ಅದಲ್ಲದೆ TB ಇದೆ ನಿಕ್ಷಯ್ ಪೋರ್ಟಲ್. ನೆನ್ಪಿಟ್ಕೊಳ್ಳಿ, ನಿಕ್ಷಯ್ ಪೋರ್ಟಲ್ ಏನಿದೆಯಲ್ಲ, ಇಲ್ಲಿ TB ಪೇಷಂಟ್ಸ್ ಗಳದ್ದು ಅವ್ರದ್ದು ಮೆಡಿಸಿನ್ಸ್ ಎಲ್ಲಾ ರೆಕಾರ್ಡ್ ಡೇಟಾಬೇಸ್ ಗಳನ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಅದಲ್ಲದೆ ಇನ್ನೊಂದು ಸ್ಕೀಮ್ ಇದೆ, ನಿಕ್ಷಯ್ ಪೋಷಣ್ ಅಂತ ಒಂದಿದೆ. ನೆನ್ಪಿಟ್ಕೊಳ್ಳಿ, ನಿಕ್ಷಯ್ ಪೋಷಣ್ ಅಂತ ಹೇಳಿ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ TB ಪೇಷಂಟ್ಸ್ ಗಳಿಗೆ ಮಂತ್ಲಿ ಒಂದಷ್ಟು ಅವ್ರಿಗೆ ಏನೋ ಮೆಡಿಸಿನ್ ಎಕ್ಸ್ಪೆಂಡಿಚರ್ಸ್ ಆಗ್ಬೋದು ಅಥವಾ ನ್ಯೂಟ್ರಿಷನ್ ಎಕ್ಸ್ಪೆಂಡಿಚರ್ಸ್ ಆಗ್ಬೋದು, ಒಂದು 500 to 600 ರುಪೀಸ್ ನ ಪೇ ಮಾಡ್ತಾರೆ. ಸೊ ಈ ರೀತಿ ಇದೆಲ್ಲ ಸ್ಕೀಮ್ಸ್ ಇದೆ. ಸೊ ಹಂಗಾಗಿ ಒಂಚೂರು TB ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದೊಂದು ಸಿಂಪಲ್ ಟಾಪಿಕ್. ಇಲ್ಲಿ ಏನಂತಂದ್ರೆ ಪೆಂಗ್ವಿನ್ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಕಾರಂಜಿ ಲೇಕ್ ಎಲ್ಲಿ ಬರುತ್ತೆ? ಮೈಸೂರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನಪ್ಪ ಈ ಸ್ಪೆಷಾಲಿಟಿ ಅಂತಂದ್ರೆ ಸೌತ್ ಇಂಡಿಯಾಸ್ ಫಸ್ಟ್ ಪೆಂಗ್ವಿನ್ ಪಾರ್ಕ್ ಇದಾಗುತ್ತೆ. ನಾರ್ತ್ ಇಂಡಿಯಾದಲ್ಲಿ 2 ಇದೆ, ಒಂದು ಮುಂಬೈಯಲ್ಲಿದೆ, ಇನ್ನೊಂದು ಅಹಮದಾಬಾದಲ್ಲಿದೆ. ಸೊ ಹಾಗಾಗಿ ಇದು ಫಸ್ಟ್ ಸೌತ್ ಇಂಡಿಯಾದು ಪೆಂಗ್ವಿನ್ ಪಾರ್ಕ್ ಆಗುತ್ತೆ. ಸೊ ಇದನ್ನ PPP ಮಾಡಲಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೊಂದು ತಿಳ್ಕೊಂಡ್ರೆ ಸಾಕು. ಸೊ ಇವತ್ತಿಗೆ ಈ ಸೆಷನ್ ಎಂಡ್ ಮಾಡೋಣ. ಮುಂದಿನ ವಾರ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಗೊಬಂದು ಡಿಸ್ಕಸ್ ಮಾಡೋಣ. ಈ PDF ಇದ್ರ ಜೊತೆಗೆ ಇನ್ನಷ್ಟು ಕರೆಂಟ್ ಅಫೇರ್ಸ್, ಒನ್ಲೈನರ್ಸ್ಗಳಾಗ್ಬೋದು ಅಥವಾ ಶಾರ್ಟ್ ನೋಟ್ಸ್ಗಳಾಗ್ಬೋದು, ಎಲ್ಲನೂ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಜಾಯಿನ್ ಆಗಿ. ಥ್ಯಾಂಕ್ ಯು.